ದೇವರ ಮನೆಯಲ್ಲಿ ಯಾವ ರೀತಿಯಾದಂಥ ಒಂದು ಪಾಲನೆಗಳಿರುತ್ತೆ, ದೇವರ ಮನೆ ಹೇಗೆ ಇಟ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತು ಧಾರ್ಮಿಕ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಗುರುಜಿ. ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಇವಾಗ ಸಾಮಾನ್ಯವಾಗಿ ಒಂದು ಮನೆ ಕಟ್ಟುವಾಗ ನಾವೆಲ್ಲರೂ ಕೂಡ ಮಾಡುವಂಥದ್ದು ಮೊದಲನೇದು ದೇವ್ರ ಮನೆ ಎಲ್ಲಿರಬೇಕು ಅಂತ. ಯಾಕಂದರೆ ನೋಡಿ, ಯಾರಿಗೇ ಆಗಲಿ ದೇವರ ಮನೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅದು ತುಂಬ ಮಹತ್ವದಾಗಿರುತ್ತೆ. ಯಾಕಂದರೆ ವಂಶ ಪಾರಂಪರ್ಯದಿಂದನೂ ಕೂಡ ಒಂದೊಂದು ದೇವರನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ನಮಗೆ ಕುಲದೇವತೆ ಅಂತ ಇರ್ತಾರೆ, ಇಷ್ಟ ದೇವತೆ ಅಂತ ಇರ್ತಾರೆ, ಗ್ರಾಮ ದೇವತೆಗಳಿರುವಂಥದ್ದು. ಯಾಕಂದರೆ ನಾವು ಯಾವುದೋ ಒಂದು ದೇವರನ್ನು ಯಾವುದಾದ್ರೂ ದೇವರನ್ನು ನಂಬಿರ್ತೀವಿ. ಆ ರೀತಿ ದೇವರಿಗೆ ಅಷ್ಟು ಮಹತ್ವ ಇರೋದ್ರಿಂದ ಮನೆಯಲ್ಲಿ ನಾವು ಇಡುವಂತಹ ದೇವರ ಒಂದು ಮನೆ ಇರುವಂಥದ್ದು, ದೇವರ ಗುಡಿ ಅಂತ ಹೇಳ್ಕೋಬೋದು, ದೇವ್ರ ಮನೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ತುಂಬ ವಿಶೇಷವಾಗಿರುವಂತಹ ಒಂದು ಶಕ್ತಿಯುತವಾಗಿರುವಂತಹ ಸ್ಥಾನ ಆಗಿರುತ್ತೆ ಅದು. ಯಾಕಂದರೆ ಒಂದು ಮನೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ದೇವರ ಮನೆ ತುಂಬ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ನಾವು ಒಂದು ಮನೆಗೆ ಹೋಗಿದ್ವಿ, ಇದೇ ರೀತಿ ತುಂಬ ಕೇಳಿದ್ರು ಗುರುಗಳು, ಸರಿ ಮನೆಗೆ ಬನ್ನಿ, ನಮ್ಗೆ ಮನೆಯಲ್ಲಿ ಏನಕ್ಕೆ ತುಂಬ ನೆಗೆಟಿವ್ ಎನರ್ಜಿ ಇದೆ, ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಮನಸ್ತಾಪಗಳಾಗೋದು, ಮತ್ತು ನಮ್ಮ ಉದ್ಯೋಗ ವ್ಯಾಪಾರಗಳು ಚೆನ್ನಾಗಿ ಆಗ್ತಾ ಇಲ್ಲ ಗುರುಗಳು, ತುಂಬ ತೊಂದರೆ ಆಗಿದೆ, ಆರೋಗ್ಯ ಸಮಸ್ಯೆಗಳು ಅಂತೇಳಿ. ಸುಮ್ಮನೆ ಈಗ ಮನೆಗೆ ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಈಗ ಯಾರಾದರೂ ಈಗ ಹೊಸದಾಗಿ ಮನೆ ಕಟ್ಕೊಳ್ತಾ ಇದ್ರೆ ಕೆಲವು ಅದು ಸೂಕ್ಷ್ಮವಾಗಿರುವಂಥ ವಿಚಾರ. ಯಾಕಂದರೆ ನೋಡಿ, ನಮ್ಮ ಈ ವಾಸ್ತುಶಾಸ್ತ್ರದಲ್ಲಿ ಆಗ್ಬೋದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಅದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಪಾಲನೆ ಮಾಡಬೇಕಷ್ಟೇ. ಯಾಕಂದರೆ ನೋಡಿ, ಈಗ ನಮ್ಗೆ ಯಾವ ರೀತಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅದೆಲ್ಲ ಯಾವತ್ತೂ ನಿಮಗೆ ಚೇಂಜ್ ಆಗೋದೇ ಇಲ್ಲ. ಅದು ಈಗ ಹೇಳ್ಬೋದು, ಸೂರ್ಯ ಯಾವತ್ತೂ ಪೂರ್ವದಲ್ಲೇ ಹುಟ್ಟೋದು ನಿಮಗೆ. ಈಗ ಗುರುಗಳದೆಲ್ಲ ಹ್ಯಾಂಗ್ ನಂಬೋದು ಯಾವ ರೀತಿ ಅಂತಂದರೆ, ನಮಗೂ ಯಾವತ್ತೂ ಸೂರ್ಯ ಬಂದು ಪಶ್ಚಿಮದಲ್ಲೋ ಉತ್ತರದಲ್ಲೋ ಹುಟ್ಟೋದಿಲ್ಲ. ಹಾಗಾಗಿನೇ ವಾಸ್ತು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ನೋಡಿ, ಈಗ ಮನೆ ಕಟ್ಟುವಾಗ ಪೂರ್ವಕ್ಕೆ ಬಾಗಿಲಿರಬೇಕು ಅಂತ ಹೇಳ್ತಾರೆ, ಉತ್ತರಕ್ಕೆ ಇರಬೇಕು ಅಂತ ಹೇಳ್ತಾರೆ. ಇದೆಲ್ಲ ಯಾಕಂದರೆ ಒಂದೊಂದು ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಇರುತ್ತೆ, ಅದರದ್ದೇ ಆದಂಥ ಶಕ್ತಿ ಇರುತ್ತೆ ಅಂತ, ಎನರ್ಜಿಗಳಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾರೆಲ್ಲ ಇವಾಗ ಏನಾದರೂ ಮನೆ ಕಟ್ತಾ ಇದ್ದೀರಾ ಅನ್ನುವಂಥವ್ರು ಕೆಲವೊಂದು ವಿಚಾರಗಳನ್ನು ನೀವು ಮೊದಲೇ ನಿರ್ಣಯ ಮಾಡ್ಕೊಂಬಿಡಿ. ಏನಾಗುತ್ತೆ ಗೊತ್ತಾ, ಇವಾಗ ಸರಿ ಆಯಿತು ಮನೆ ಕಟ್ಟುವಾಗ ಏನೋ ಗೊತ್ತಿಲ್ಲದೇನೋ ಏನೋ ತಪ್ಪು ಮಾಡಿ. ಯಾಕಂದರೆ ಕೆಲವೊಂದು ಏನಾಗುತ್ತೆ, ನಮ್ಗೆ ಇಷ್ಟ, ನನಗೆ ಈ ರೀತಿ ಮನೆ ಇರಬೇಕು ಅನ್ನೋದು ಎಷ್ಟೋ ಕನಸಾಗಿರುತ್ತೆ. ಒಬ್ಬರು ಮನೆ ಕಟ್ಟಬೇಕು ಅಂತಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಅದು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತೀವಿ. ಇವೆಲ್ಲ ಸಾಮಾನ್ಯ ವಿಚಾರಗಳಲ್ಲ. ಅದು ಎಷ್ಟೋ ದಿನಗಳಿಂದ ಹಣ ಇಟ್ಕೊಂಡಿರ್ತೀರಾ, ಎಷ್ಟೋ ಕಷ್ಟಪಟ್ಟಿರ್ತೀರಾ. ಒಂದು ಮನೆ ಕಟ್ತಾ ಇದ್ದೀರಿ ಅಂತಂದರೆ ಅದು ತುಂಬ ವರ್ಷಗಳ ಕಾಲ ಇರಬೇಕು. ಮನೆಯಲ್ಲಿ ಸುಮ್ಮನೆ ನಾವು ಮನೆ ಕಟ್ಕೊಂಡ್ಬಿಟ್ವಿ ಅಂತಲ್ಲ, ಆ ಮನೆಯಲ್ಲಿ ನೆಮ್ಮದಿಯಾಗಿರ್ಬೇಕು. ನಾವೇನಕ್ಕೆ ಈಗ ಸುಮ್ಮನೆ ಎಲ್ಲೋ ಬಾಡಿಗೆ ಮನೆ ಇರ್ತೀವಿ ನೋಡಿ. ಎಷ್ಟೋ ಜನ ಏನೇ ಬೇರೆ ಮನೆಯಲ್ಲಿ ಎಷ್ಟೇ ದುಡ್ಡು ಕೊಟ್ಟಿದ್ದೀವಿ, ಎಷ್ಟೋ ಬಾಡಿಗೆ ಕೊಡ್ತಾ ಇದ್ದೀವಿ ಅಂದರೂ ಕೂಡ ನಿಮಗೆ ಸ್ವಂತ ಮನೆ ಇದ್ದ ಫೀಲೇ ಬರೋದಿಲ್ಲ. ಅದು ಬಾಡಿಗೆ ಮನೆನೇ ಅದು. ಆದರೆ ಸ್ವಂತ ಮನೆ ಇರುವಂತಹ ಒಂದು ಅವಕಾಶ ಸಿಕ್ತು ಅಂತಂದರೆ ಪೂರ್ವ ಜನ್ಮದ ಸುಕೃತನೇ ಅದು. ಯಾಕಂದರೆ ಋಣ ಇರಬೇಕು. ಒಂದು ಮನೆ ಆಗಬೇಕು ಅಂದ್ರೂ ಕೂಡ ಋಣ ಇರಲೇಬೇಕು. ಏನೋ ಕಷ್ಟಪಟ್ಟು ಏನೋ ಕೆಲವರು ಸಾಲ ಮಾಡಿರಿ, ಸಾಲ ಇಲ್ದಲೇ ಯಾರು ಮನೆ ಕಟ್ಟಲಿಕ್ಕೆ ಈ ಕಾಲದಲ್ಲಿ ಅಂತೂ ಆಗೋದೇ ಇಲ್ಲ. ತುಂಬ ಕಷ್ಟದ ದಿನಗಳನ್ನು ನೋಡ್ತಾ ಇದ್ವಿ. ಅದರಲ್ಲೂ ಏನೋ ಮಾಡಿ ಕಷ್ಟಪಟ್ಟು ಮನೆ ಕಟ್ತಾ ಇದ್ದೀರ ಅಂತಂದರೆ ಅದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ಸ್ ಇರುತ್ತೆ ನೋಡಿ. ಈಗ ಕೆಲವೊಂದು ಆಯರಿಂದ ಕೂಡ ನೋಡ್ತೀವಿ, ಯಾರೂ ಭೂಮಿ ಪೂಜೆ ಮಾಡ್ದಲ್ಲೇ ಮನೆ ಕಟ್ಟೋದಿಲ್ಲ. ಏನೇ ನಾವು ದೇವ್ರ ನಂಬಲ್ಲ ಗುರುಗಳೇ, ನಮ್ಗೆ ಗೊತ್ತಿಲ್ಲ ಅಂದ್ರೂ ಮಾಡಲೇಬೇಕು. ಅದು ಮಾಡಲೇಬೇಕು. ಕೆಲವೊಂದು ಅಲ್ಲಿರುವಂಥ ದೋಷಗಳೆಲ್ಲ ನಿವಾರಣೆ ಆಗಲಿ ಅಂತ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಮನೆಯಲ್ಲಿ ಈ ದೇವರ ಮನೆಯ ವಾಸ್ತು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಕೆಲವೊಂದು ಸೂಕ್ಷ್ಮವಾಗಿಂಥ ವಿಚಾರ ಎಲ್ಲಿ ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಬೇಕು ನೋಡಿ. ಈಗ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಯಾವ ರೀತಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು, ಕುಬೇರ, ಈಶಾನ, ಈ ದಿಕ್ಕುಗಳು ಯಾವ ರೀತಿ ಇದೆ, ಅದೇ ರೀತಿ ಮನೆಯಲ್ಲಿ ನಾವೇನು ಹೇಳ್ತೀವಿ, ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಮಧ್ಯಭಾಗವನ್ನು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಈ ಕೆಳಗಡೆಲ್ಲ ಹಾಲು ಮಾಡ್ಕೊಂಡ್ಬಿಡ್ತಾರೆ. ಹಾಲು ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ಮೇಲೆ ಫಸ್ಟ್ ಫ್ಲೋರಲ್ಲಿ ಮಾಡ್ಬಿಡ್ತಾರೆ. ದೊಡ್ಡದಾಗಿರ್ಬೇಕು ನಮಗೆ ದೇವ್ರ ಮನೆ ತುಂಬ ವಿಶಾಲವಾಗಿರ್ಬೇಕು ಅಂತೇಳಿ ಮಧ್ಯದಲ್ಲಿ ಕಟ್ಬಿಡ್ತಾರೆ. ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮನೆ ದೇವರ ಮನೆಯನ್ನು ನಿರ್ಮಾಣ ಮಾಡಲೇಬಾರ್ದು. ಅದು ಆ ವಾಸ್ತುವಿಲ್ಲಿ ಅದಕ್ಕೆ ಅವಕಾಶಗಳಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ತುಂಬ ವಿಶಾಲವಾಗಿ ಮಾಡ್ಕೊಂಡ್ಬಿಡ್ತಾರೆ. ಅದು ತಪ್ಪೋದು ನೋಡಿ. ಈಗ ನೀವು ನೋಡ್ಬೋದು, ಯಾವುದೇ ಒಬ್ಬರು ಹಿಂದಿಂದ ಋಷಿಗಳು ಎಲ್ಲಿ ಜಪ ತಪ ಒಂದು ಅನುಷ್ಠಾನಗಳು ಮಾಡ್ತಾಯಿದ್ರು, ಗುಹೆಗಳಲ್ಲಿ ಮಾಡ್ತಾಯಿದ್ರು ನೋಡಿ. ಯಾಕೇನೋ ತಿಳ್ಕೊಳ್ಬೇಕು. ಒಂದು, ಆ ಜಾಗ ಎಷ್ಟು ಚಿಕ್ಕದಾಗಿರುತ್ತೆ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ನಮಗೆ ಅಲ್ವಾ. ಜಾಗ ಯಾಕೆ ಗುಹೆಗಳಲ್ಲಿ ಮಾಡ್ತಾ ಇದ್ರು ಅವರು, ಯಾಕೆ ವಿಶಾಲವಾಗಿ ಪ್ರದೇಶಗಳಲ್ಲಿ ಮಾಡ್ತಾ ಇರಲಿಲ್ಲ, ನಾವು ತಿಳ್ಕೊಳ್ಬೇಕು, ಅರ್ಥಕೊಳ್ಬೇಕು ನಮಗೆ ನೋಡಿ. ಅಂಥ ಜಾಗದಲ್ಲಿ ಏನಾಗುತ್ತೆ, ನಮಗೆ ನಾವು ಮಾಡುವಂತಹ ಅನುಷ್ಠಾನಗಳಿಗೆ ಮತ್ತು ಏಕೆಂದರೆ ಅಲ್ಲಿ ಡಿಸ್ಟರ್ಬೆನ್ಸ್ ಕಡಿಮೆ ಇರುತ್ತೆ ನಮಗೆ. ನಾವು ಮಾಡುವಂತಹ ಮಂತ್ರೋಚ್ಚಾರಣೆ ಆ ಒಂದು ಎನರ್ಜಿ ಬಿಲ್ಟ್ ಆಗ್ತಾ ಇರುತ್ತೆ ಅಲ್ಲಿ ನಮಗೆ. ಹಾಗಾಗಿನೇ ಆದಷ್ಟು ಚಿಕ್ಕದಾಗಿರೋ ಥರ ನೋಡ್ಬೇಕು ನೋಡಿ. ಯಾರ್ದಾರು ಮನೇಲಿ ನೀವು ನೋಡ್ಬೋದು, ತುಂಬ ವಿಶಾಲವಾಗಿ ಮನೆ ಇದನ್ನು ಕಟ್ಕೊಂಡಿರ್ತಾರೆ, ಏನು ದೇವ್ರ ಮನೆ. ಇವಾಗ ನೋಡಿದ ತಕ್ಷಣ ನೋಡ್ಬೋದು, ಏನಪ್ಪ ದೇವಸ್ಥಾನ ಇದ್ದಂಗಿದೆ ಅಂತಾರೆ. ಆದರೆ ನೋಡಿ, ಆ ಮನೆಯಲ್ಲಿ ಏನಾಗುತ್ತೆ, ಕೆಲವೊಂದು ತೊಂದರೆಗಳು ಅನುಭವಿಸ್ತಾರೆ. ಈಗ ಮಕ್ಕಳು ಜೊತೆಯಲ್ಲಿರೋದಿಲ್ಲ,
ತುಂಬ ದೂರ ಹೋಗುವಂಥದ್ದು. ಆ ಕೂಡು ಕುಟುಂಬ ಇರಲ್ಲ. ನೀವು ಎಷ್ಟು ದೊಡ್ಡದಾಗಿ ವಿಶಾಲವಾಗಿರ್ತಾರೆ ಅಲ್ಲಿ ನೋಡ್ಬೋದು ಸಂಬಂಧ ಕಡಿಮೆ ಆಗುವಂಥದ್ದು ಹಾಗೆ ಆಗುತ್ತೆ. ಅದ್ರ ನೆಗೆಟಿವ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು ಎನರ್ಜಿ ಬೇಕು ಅಲ್ಲಿ, ನಮಗೆ ಪಾಸಿಟಿವ್ ಎನರ್ಜಿ ಬೇಕು, ಅದಕ್ಕೆ ಏನಾಗುತ್ತೆ ಧನಾತ್ಮಕತೆ ಬೇಕು. ಇಲ್ಲಿ ಏನಾಗುತ್ತೆ, ನೀವು ಎಷ್ಟು ನೋಡಿ ಜಾಸ್ತಿ ಪೂಜೆ ಮಾಡ್ತಾ ಇರ್ತಾರೆ, ಅಲ್ಲಿ ತೊಂದರೆಗಳು ಜಾಸ್ತಿ. ಅವ್ರಿಗೆ ಜಾಸ್ತಿ ಪೂಜೆ ಮಾಡಿ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ವಿಚಾರವಾಗೂ ಕೂಡ. ಈ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅಂದರೆ ನೋಡಿ, ಜ್ಯೋತಿಷ್ಯ, ವಾಸ್ತು, ಪೂಜೆ ಪುನಸ್ಕಾರಗಳು ಅಂತಂದರೆ ಅದಕ್ಕೆ ಇಷ್ಟಿಷ್ಟೇ ಅಂತ ಹೇಳಿ ಕೊಟ್ಟಿರ್ತಾರೆ. ಇಷ್ಟೇ ಮಂತ್ರ ಜಪ ಮಾಡಬೇಕು, ಇಷ್ಟು ಜಪ ಇರುತ್ತೆ, ಇಷ್ಟು ತಂತ್ರಗಳು ಮಾಡಬೇಕು, ಇಷ್ಟು ಪೂಜೆಗಳು ಮಾಡಬೇಕು. ತ್ರಿಕಾಲ ಆರಾಧನೆ ಮಾಡ್ಕೊಳ್ಳಿ ನೀವು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡ್ಬೋದು, ಅಥವಾ ದ್ವಿಕಾಲ ಆರಾಧನೆ ಮಾಡ್ಬೋದು, ಏಕಕಾಲ ಆರಾಧನೆ ಮಾಡುವಂಥದ್ದು. ಇದೆಲ್ಲ ಕೂಡ ನಮಗೆ ಒಂದು ಆಗಮಶಾಸ್ತ್ರದಲ್ಲಿ ಕೂಡ ಪೂಜೆ ಬಗ್ಗೆ ನಮಗೆ ನಿರ್ಣಯ ಮಾಡಿರ್ತಾರೆ. ಅದನ್ನು ಬಿಟ್ಟು ಏನೇನೋ ಮಾಡೋಕ್ಕೋಗಿ ತಪ್ಪು ಮಾಡಬಾರ್ದು. ಅದಕ್ಕಾಗಿ ಇನ್ನೊಂದು, ಈಗ ದಕ್ಷಿಣದ ಗೋಡೆಗೂ ಕೂಡ ದೇವರ ಮನೆ ಇರಬಾರ್ದು ಅಂತ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅದು ಸೆಕೆಂಡ್ ಆಪ್ಷನ್ ಗುರುಗಳಂತೇಳಿ ದಕ್ಷಿಣಕ್ಕೆ ಇಡ್ಬೋದು. ಆದರೆ ದಕ್ಷಿಣದ ಏನು ಎಂಡ್ ಗೋಡೆ ಇರುತ್ತೆ ಅಲ್ಲಿ ಇಡಬಾರ್ದು. ಇನ್ನೊಂದು ದೊಡ್ಡ ತಪ್ಪು ಏನು ಮಾಡ್ತಿದ್ದಾರೆ ಅಂತಂದರೆ, ಎಲ್ಲಿ ನಾವು ಈ ಅಡುಗೆ ಮಾಡ್ತಾ ಇರ್ತೀವಿ ನೋಡಿ, ಒಲೆ ಅನ್ಬೋದು ಅಥವಾ ಗ್ಯಾಸ್ ಇಟ್ಟಿರ್ತೀವಿ, ಅದ್ರ ಎದುರಿಗೇನೆ ಯಾವುದೇ ಕಾರಣಕ್ಕೂ ಮನೆ ಒಂದು ದೇವ್ರ ಮನೆ ಇಟ್ಕೊಳ್ಬಾರ್ದು ಅಂತ. ಅಕಸ್ಮಾತ್ ಏನಾಗುತ್ತೆ, ಈಗ ಗೊತ್ತಿಲ್ಲ ಗುರುಗಳೇ ಮಾಡ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಈಗ ನೋಡಿ ಮನೆ ಕಟ್ಟೋದೇ ದೊಡ್ಡ ಕಷ್ಟ, ಅದ್ರಲ್ಲಿ ಅದನ್ನ ಹೊಡಿಬೇಕು, ಎಲ್ಲೋ ಬೇರೆ ಕಡೆ ಮಾಡಬೇಕು ಅಂತಂದ್ರೆ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಅದರಿಂದ ಬರುವಂತ ನೆಗೆಟಿವ್ ನಮಗೆ ತೊಂದರೆ ತಪ್ಪಿದ್ದಲ್ಲ. ನೋಡಿ, ಏನಾದರೂ ಅಗ್ನಿ ಮೂಲೆಯಲ್ಲಿ ದೇವ್ರ ಮನೆ ಮಾಡ್ಕೊಂಡು, ಅಥವಾ ಅಗ್ನಿ ಏನು ನಾವು ಅಡುಗೆ ಮಾಡ್ತಿರ್ತೀವಿ ಅದ್ರ ಮುಂಭಾಗದಲ್ಲಿ ಏನಾದರೂ ದೇವರು ಇತ್ತು ಅಂತಂದ್ರೆ ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ, ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳು ಇರ್ತಾರೆ ಅವ್ರಿಗೆ ದೊಡ್ಡ ಸಮಸ್ಯೆಗಳು, ತುಂಬ ದೊಡ್ಡ ಸಮಸ್ಯೆ. ಆರೋಗ್ಯ ನೋಡಿ, ಈಗ ಹೇಳ್ಬೋದು ನೀವು, ಹೆಣ್ಮಕ್ಳು ಪಾಪ ಬೆಳಗಿನ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಆದರೆ ಆದರೂ ಕೂಡ ಅವ್ರಿಗೆ ತುಂಬ ಒಂದು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು, ದೈಹಿಕವಾಗಿ ತೊಂದರೆಗಳು ಆಗ್ತಾ ಇರುತ್ತೆ ಅವ್ರಿಗೆ. ನೋಡಿ, ತುಂಬ ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿದೆ, ಆದರೆ ದೇಹಾರೋಗ್ಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ. ಏನೋ ಒಂದು ನೋವು, ಏನೋ ಸುಮ್ಮನೆ ಸುಸ್ತಾಗುವಂಥದ್ದು, ಈ ರೀತಿ ತೊಂದರೆಗಳನ್ನು ಆ ಮನೆಯ ಒಡತಿ ಹೆಣ್ಣು ಮಕ್ಕಳು ಯಾರಿರ್ತಾರೆ ಅವರು 100% ಅನುಭವಿಸ್ತಾರೆ. ಹಾಗಾಗಿ ನೀವು ಮನೆ ಕಟ್ಟುವಾಗ ದೇವ್ರ ಮನೆ ಅಂತೂ ನೋಡ್ಕೊಳ್ಬೇಕು. ಇನ್ನು ಕೆಲವರಿಗೆ ಏನಾಗುತ್ತೆ, ಹೌದು ವಾಸ್ತು ಪ್ರಕಾರನೇ ನಾವು ದೇವ್ರ ಮನೆ ಇದೆ ಗುರುಗಳೇ, ಆದರೆ ನೆಮ್ಮದಿ ಇಲ್ಲ. ಒಂದು ದೇವರ ಮನೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥ ಸ್ಥಾನ ಅದು. ಅಲ್ಲಿಗೆ ನೀವು ಪೂಜೆಗೆ ಹೋಗುವಂಥದ್ದು, ಕೆಲವರು ಏನು ಮಾಡ್ತಾರೆ, ಸ್ನಾನನೇ ಮಾಡೋದಿಲ್ಲ, ಇಲ್ಲ ನಾನು ಶುದ್ಧಿ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತೇಳಿ ಮಲಗಿರೋ ಎದ್ದು ಹಂಗೆ ಹೋಗ್ಬಿಡ್ತಾರೆ. ಇದೆಲ್ಲ ದೊಡ್ಡ ತಪ್ಪಾಗುತ್ತೆ. ನೀವು ಶುಚಿ ಮಾಡಬೇಕಂದ್ರೂ ಕೂಡ ನೀವು ಫಸ್ಟ್ ಪ್ರಥಮವಾಗಿ ಶುಚಿರ್ಭೂತರಾಗಬೇಕು. ಸ್ನಾನಾದಿಗಳನ್ನು ಮುಗಿಸ್ಕೊಂಡೇ ನೀವು ದೇವ್ರ ಮನೆ ಪ್ರವೇಶ ಮಾಡುವಂಥದ್ದು ಮಾಡ್ಕೊಳ್ಬೇಕು. ಅಲ್ಲಿ ಈ ದೀಪಗಳು ಏನಾಗುತ್ತೆ ನೋಡ್ಕೊಳ್ಬೇಕು. ಯಾರೇ ಆಗಲಿ ಮನೆಯಲ್ಲಿ ಡೈಲಿ ನಿತ್ಯ ಪೂಜೆ ಮಾಡ್ತಾ ಇರ್ತೀರ, ಭಕ್ತಿಯಿಂದನೇ ಪೂಜೆ ಮಾಡ್ತಾ ಇರ್ತೀರ, ಆದರೆ ಈ ದೀಪಗಳು ಒಂಥರ ಕರೆ ಕಟ್ಬಿಟ್ಟಿರುತ್ತೆ, ಫುಲ್ಲು ಕಪ್ಪಾಗ್ಬಿಟ್ಟಿರುತ್ತೆ. ಅದನ್ನು ನಾವು ಶುದ್ಧಿ ಮಾಡಲೇಬೇಕು. ಸುಮ್ಮನೆ ಪದೇ ಈಗ ಅದೇ ಬತ್ತಿ ಅದೇ ಇದರಲ್ಲಿ ನಾವು ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಯಾವ ರೀತಿ ಅದು ಬದಲಾವಣೆ ಆಗ್ತಿರುತ್ತೆ ಅದೇ ರೀತಿ ನಮ್ಮಲ್ಲಿ ಕೂಡ ಬದಲಾವಣೆ ಆಗುವಂಥದ್ದು. ದೀಪಗಳನ್ನು ತುಂಬ ಹುಷಾರಾಗಿ ಇಟ್ಕೊಳ್ಬೇಕು. ದೀಪ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ದೀಪ ಅನ್ನುವಂಥದ್ದು ಮನೆ ಬೆಳಗುವಂಥದ್ದಾಗಬೇಕಲ್ಲಿ, ಅದು ನೆಗೆಟಿವ್ ಉತ್ಪತ್ತಿ ಮಾಡಬಾರ್ದು. ನಮಗೆ ಅಲ್ಲಿ ಏನಾದರೂ ಧನಾತ್ಮಕತೆ ಹೆಚ್ಚಾಗಬೇಕು ಅಂತಂದರೆ ದೀಪ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ತುಂಬ ಬಹಳ ಪ್ರಮುಖವಾಗಿರುವಂಥದ್ದು. ಅದನ್ನು ತುಂಬ ಶುಚಿಯಾಗಿ ಇಡೋ ಥರ ನೋಡ್ಕೊಳ್ಬೇಕು.